ಲೈಫಲ್ಲಿ ಮೂವ್ ಆನ್ ಆಗೋದು ಹೇಗೆ? ಓಕೆ, ಈ ಟಾಪಿಕ್ ಬಗ್ಗೆ ನೀವು ತುಂಬ ವೀಡಿಯೋಸ್ ನೋಡಿರ್ತೀರಾ. ಆದರೆ ಈ ವಿಡಿಯೋದಲ್ಲಿ ಇಟ್ಸ್ ಬ್ರೋ ಟು ಬ್ರೋ. ಬೈ ನೋಡಿ ಅರ್ಥ ಮಾಡ್ಕೊ. ಎಲ್ಲರೂ ಹೇಳ್ದಂಗೆ ನಾನು ನಿಂಗೆ ಹೇಳ್ಬೋದು, ನೀನು ಮರ್ಯಾದಿದ್ರೆ ಹೋಗ್ಬೇಡ, ನಿನ್ನ ಮೇಲೆ ಇದು ಮಾಡು ಬ್ರೋಸಿ, ಇದೆಲ್ಲ ಒಂದು ಕಡೆ ಇಟ್ಬೇಡ. ಬೈ ನೋಡು, ಬಿಟ್ಟು ಹೋದೋರಿಗೆ ಏನು ಮಾಡೋಕ್ಕಾಗಲ್ಲ. ಇಷ್ಟು ದಿನ ನಿನ್ನ ಜೊತೆ ಇದ್ರೆ ಇಟ್ಸ್ ವೆಲ್ ಆ್ಯಂಡ್ ಫೈನ್ ಬ್ರೋ. ಎಲ್ಲ ದೇವ್ರಿಗೆ ಬರ್ತಿರ್ತಾನೆ, ಹಣೆ ಬರ್ತಾರೆ ಇರುತ್ತೆ, ಅದು ಆಗುತ್ತೆ. ನೀನು ಅಷ್ಟು ಈಸಿಯಾಗಿ ಮೂವ್ ಆನ್ ಅಂತೂ ಮಾಡೋಕ್ಕಾಗಲ್ಲ. ನೀನು ಏನು ಮಾಡ್ಬೋದು ಅಂದರೆ, ನೀನು ಆ ಪರ್ಸನ್ನ ಮರಿಬೋದು. ಆ ಪರ್ಸನ್ನ ನೀನು ಮರೆಯೋಕ್ಕೆ ಟ್ರೈ ಮಾಡಬೇಕು. ಫಸ್ಟ್ ಥಿಂಗ್ ಏನಂದರೆ, ಅವ್ರ ರಿಲೇಟೆಡ್ ನಿಮ್ಮ ಹತ್ರ ಏನೇನು ಥಿಂಗ್ಸ್ ಇತ್ತು, ಇನ್ನು ಏನೇನು ಟೆಕ್ಸ್ಟ್ ಕಾಲ್ಸ್ ಏನಿತ್ತು ಎಲ್ಲ ಡಿಲೀಟ್ ಮಾಡಿ ಬಿಸಾಕು. ಸೆಕೆಂಡ್ ಥಿಂಗ್, ಸ್ಟಾರ್ಟ್ ವರ್ಕಿಂಗ್ ಆನ್ ಯುವರ್ ಸೆಲ್ಫ್ ಬ್ರೋ. ಟ್ರಸ್ಟ್ ಮೀ, ಹಿಂಗೆ ಬೆಸ್ಟ್ ಸೊಲ್ಯೂಷನ್ ಅಂದರೆ ಜಿಮ್ ಜಾಯ್ನ್ ಆಗೋದು. ಯಾಕೆ ಗೊತ್ತಾ? ಜಿಮ್ ಜಾಯ್ನ್ ಆಗೋದ್ರಿಂದ ಯು ವಿಲ್ ಸ್ಟಾರ್ಟ್ ಲವಿಂಗ್ ಯುವರ್ ಸೆಲ್ಫ್ ಬ್ರೋ. ಇಸ್ತೀಯ ನೀನು ಬೇರೆಯವ್ರಿಗೆ ಇಷ್ಟಪಟ್ಟೆ ಬೇರೆ ಮಾತು. ಇವಾಗ ನಿನಗೆ ಇಷ್ಟಪಡು, ವೇಟ್ ಲಿಫ್ಟ್ ಮಾಡು, ಬಾಡಿನ ಒಳ್ಳೆ ಶೇಪಿಗೆ ತಗೊಂಬ. ಮಿರರ್ ಮುಂದೆ ನಿಂತು ನಿನ್ನ ಬಾಡಿ ನೀನು ನೋಡ್ಕೊಂಡ್ರೆ, ನೀನು ಯಾವಾಗ ನಿನ್ನ ಹಳೆ ಫೋಟೋಸ್ನ ಮತ್ತು ಇವಾಗ ಆಗಿರೋ ಫೋಟೋಸ್ನ ಕಂಪೇರ್ ಮಾಡ್ತೀಯಲ್ಲ ಬ್ರೋ, ಆ ಟೈಮ್ ನಿನಗೆ ಅನಿಸುತ್ತೆ ಯಾವ ಡಿಪ್ರೆಷನ್ನು, ಬ್ರೇಕಪ್ಪು ಇದಕ್ಕೆಲ್ಲ ನಾನು ಸುಮ್ಮನೆ ಸಿಗಾಕೊಂಡಿದ್ದೆ, ನಾನು ಆಚೆ ಬಂದು ತುಂಬ ಒಳ್ಳೆ ಕೆಲಸ ಮಾಡಿದೆ ಅಂತ ನಿನಗೆ ಅನಿಸುತ್ತೆ. ಅದಕ್ಕೋಸ್ಕರ ನೀನು ಜಿಮ್ ಜಾಯ್ನ್ ಆಗಲೇಬೇಕು. ನೀನು ದಪ್ಪಗಿದೆಯಾ, ತೆಳ್ಳಗಿದೆಯಾ, ಬಲ್ಕ್ ಮಾಡಿ ಫಿಟ್ ಆಗು. ಆ ಜರ್ನಿ ಏನಿರುತ್ತಲ್ಲ, ಆ ಜರ್ನಿಯಲ್ಲಿ ನೀನು ತುಂಬ ಪಾಠ ಕಲ್ತ್ಬಿಡ್ತೀಯ. ನೀನು ಎಷ್ಟು ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಆಗ್ತೀಯ ಅಂದರೆ, ಎವ್ರಿ ಮಾರ್ನಿಂಗ್ ಅಲಾರಾಮ್ ಇಟ್ಕೊ, ಜಿಮ್ಗೆ ಹೋಗು, ಪ್ರೋಗ್ರೆಸ್ ಟ್ರ್ಯಾಕ್ ಮಾಡು, ಪ್ರಾಪರ್ ಕ್ಲೀನ್ ಡಯಟ್ ಫಾಲೋ ಮಾಡು, ನೀನು ಬೆಸ್ಟ್ ವರ್ಸನ್ ಬಾಡಿ ಮಾಡು. ಯಾಕಂದರೆ ನಿನ್ನ ಬಾಡಿ ಕೊಡೋಷ್ಟು ಕಾನ್ಫಿಡೆಂಟು ಲೈಫಲ್ಲಿ ಏನು ಕೊಡಲ್ಲ. 6 ಮಂತ್ಸ್ ನೀನು ಪ್ರಾಪರ್ ಫಿಸಿಕಲಿ ಚೇಂಜ್ ಆಗೋ ಪ್ಲ್ಯಾನ್ ಮಾಡು. ಆಟೋಮೆಟಿಕ್ ನೀನು ಮೆಂಟಲಿ ಚೇಂಜ್ ಆಗ್ತೀಯ. ಇದು ನಿಂಗೆ ತುಂಬ ಹೆಲ್ಪ್ ಆಗುತ್ತೆ. ಐ ಹೋಪ್ ನಿಂಗೆ ಅರ್ಥ ಆಗಿದೆ ಅನ್ಕೋತೀನಿ.